ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ಸ್ಮಾಲ್ ರೀಡಿಂಗ್ ಮಾಡೋಣ. ಅದೇನು ಅಂತಂತಂದರೆ, ಶಿವನಿಂದ ತಮಗೆ ಏನು ಮೆಸೇಜ್ ಬರ್ತಾ ಇದೆ, ತತ್ಕಾಲದಲ್ಲಿ ತಮಗೆ ಯಾವ ವಿಷಯದಲ್ಲಿ ಗೈಡೆನ್ಸದ ಅವಶ್ಯಕತೆ ಇತ್ತು. ಓಕೆ, ತಾವು ಯಾವುದಾದ್ರೂ ಒಂದು ಕ್ಲೂ ಹುಡುಕಾಡ್ತಾ ಇರ್ಬೋದು, ಒಂದು ಸೈನಿಗಾಗಿ ಹುಡುಕಾಡ್ತಾ ಇರ್ಬೋದು. ಅಂಥವ್ರಿಗೆ ಶಿವನಿಂದ ಏನು ಮೆಸೇಜ್ ಬರ್ತಾ ಇದೆ. ಯಾಕಂದರೆ ಕೆಲವು ಸರ್ತಿ ಹೆಂಗಿರ್ತೈತಿ ಅಂದರೆ, ಈ ಬಗೆಯ ಸಂಕಟ ಮಾಡಲೋ ಬಿಡಲೋ. ಸೊ ನಾವು ಯಾವುದಾದ್ರೂ ಒಂದು ಸಿಗ್ನಲಿಗೆ ಹುಡುಕಾಡ್ತಿರ್ತೇವೆ. ಸೊ ಈ ವಿಡಿಯೋ ತಮಗೇನಾದರೂ ಅದರೊಳಗೆ ಹೆಲ್ಪ್ ಮಾಡಬಹುದು. ಸೊ ಕಮ್ ಲೆಟ್ ಅಸ್ ಸಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಒಂದು 4-5 ಕಾರ್ಡ್ ತಗೊಳ್ಳೋಣ. ಬ್ಲೆಸ್ಸಿಂಗ್ಸ್ ಆರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಡಿರೆಕ್ಷನ್ಸ್. ವಾವ್. ಐ ವಿಲ್ ನೆವರ್ ಲೆಟ್ ಯು ಸಿಂಗ್. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ, ನಿನ್ನನ್ನು ನಂಬಿ ಕೆಟ್ಟವರಿಲ್ಲ ಶಿವನೇ ಅಂತಂದು ಹೇಳಿ. ದೇವ್ರನ್ನ ನಂಬಿ ಇನ್ನೂ ತನಕ ಕೆಟ್ಟವ್ರು ಯಾರೂ ಇಲ್ಲ. ಹೆಲ್ಪ್ ಎಲ್ಲ ಕಡೆಯಿಂದ ಬರ್ತೈತಿ, ಬೇರೆ ಬೇರೆ ಡೈರೆಕ್ಷನ್ದಿಂದ ಬರ್ತಿರ್ತೈತಿ. ನಾವು ಯಾರಿಗೆ ಹೆಲ್ಪ್ ಮಾಡಿರ್ತೀವಿ ಅವರೇ ಬಂದು ನಮಗೆ ಹೆಲ್ಪ್ ಮಾಡ್ಬೇಕಂತ ಇರೋಂಗಿಲ್ಲ. ದೇವರು, ನೀವು ಅವ್ರಿಗೆ ಹೆಲ್ಪ್ ಮಾಡಿರ್ತೀರಲ್ಲ, ಮರ್ತು ಬಿಡ್ರಿ ಅದನ್ನು. ದೇವರು ಮತ್ತೊಂದು ನಿಮಗೆ ಆ ಟೈಮ್ದಾಗ ಬೇರೆದವ್ರ ಕಡೆಯಿಂದ ನಿಜವಾಗ್ಲೂ ಹೆಲ್ಪ್ ಕೊಡ್ತಿರ್ತಾನೆ. ಆದರೆ ನಾವು ಎಲ್ಲಿ ಹೆಚ್ಚಿಗೆ ಫೋಕಸ್ ಮಾಡ್ತಿರ್ತೇವೆ ಅಂದರೆ, ನಾವೆಲ್ಲಿ ಹೆಲ್ಪ್ ಮಾಡೇವಲ್ಲ ಅಲ್ಲಿಂದನೇ ವಾಪಸ್ ನಮಗೆ ಬರಬೇಕು ಅಂತಂದು ಹೇಳಿ. ಅದಕ್ಕೆ ಹೆಂಗೆ ಹೇಳ್ತಾರೆ ಅಂದರೆ, ಯಾವಾಗ ಹೆಲ್ಪ್ ಮಾಡ್ತಿರ್ತಾರಲ್ಲ, जो भी करना है निरपेक्ष भाव से करो, कोई अपेक्षा नहीं रखनी चाहिए. अपेक्षा always create hurdles, you know. Stop worrying, everything is going to be fine. Do fresh start. Okay. ವರ್ತ್ಲೆಸ್ ಕನೆಕ್ಷನ್ಸ್ ಆರ್ ಬೀಯಿಂಗ್ ರಿಮೂವ್ಡ್. ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಕೆಲವೊಂದು ಸರ್ತಿ ಹೆಂಗಿರ್ತೈತೆ ಅಂದರೆ, ನಮಗೆ ಅನಿಸಿರ್ತೈತಿ ನೀವು ನಮಗೆ ಅದೇ ಎಸ್ ಐ ಆಮ್ ವಿತ್ ಯು. ಹೆಂಗಿರ್ತೈತಿ ಅಂತಂದರೆ, ನಾವೇನು ಅನ್ಕೋತಿರ್ತೀವಿ ಅದೇ ಕನೆಕ್ಷನ್ನು ಸರಿ ಐತಿ, ಅವರಿಂದನೇ ನನಗೆಲ್ಲ ಆಗ್ತೈತಿ, ಅಥವಾ ಅವ್ರನ್ನ ಬಿಟ್ಟರೆ ನಾನು ಬದುಕೋಕ್ಕಾಗಂಗಿಲ್ಲ, ಅವ್ರು ಇಲ್ಲದೆ ನಮಗೇನೂ ಆಗಂಗಿಲ್ಲ, ಏನೆಲ್ಲ ವಿಷಯಗಳು ನಮ್ಮ ತಲೆಯಾಗಿರ್ತಾವೆ. ಆದರೆ ಹೆಂಗಾಕತಿ, ಯಾವಾಗರೆ ನಮ್ಮ ರಿಲೇಷನ್ಸ್ ಕಟ್ಟೋದಕ್ಕೂ ನಾವು ಎಷ್ಟು ನಮ್ಮ ಜಿಂದಗಿ ಮೇ ಕಿತನ ಹಲ್ಚಲ್ಸಿ ಹೋ ಜಾತಿ, ನಮಗೆ ಡೈರೆಕ್ಷನ್ಸ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಏನು ಹೇಳಕತ್ತಾರ ಅಂತಂತಂದ್ರೆ, ವರ್ತ್ಲೆಸ್ ಕನೆಕ್ಷನ್ಸ್ ಯಾವುದಾವಲ್ಲ ಅವು ಯಾವಾಗ ಬಿಟ್ಟು ಹೋಗ್ತಾವಲ್ಲ, ಅವಾಗ ಅವು ಹೆಚ್ಚು ನಮಗದು ವರ್ತ್ಫುಲ್ ಅಂತ ಅನಿಸಿದ್ರು ಸಹಿತ ಗೊತ್ತಿರ್ತೈತಿ ದೇವರಿಗೆ, ನಾಳೆ ಹೋಗಿದ್ದು ವರ್ತ್ಲೆಸ್ ಆಕತಿ ಅಂತಂದೇಳಿ ಅವ್ರು ಆಗ ಅದನ್ನು ಕಟ್ ಮಾಡ್ತಿರ್ತಾರೆ. ಸೊ ಇಸ್ ದುನಿಯಾ ಕಾ ಏಕ್ ಬಿ ಪತ್ತಾನ ಭಗವಾನ್ ಕೆ ಮರ್ಜಿ ಕೆ ಬಗರ್ ನಹಿ ಇಲ್ತಾ. ತೋ ನಿಮ್ಮ ಜೀವನದಲ್ಲಿ ಯಾರು ಬರಬೇಕು, ಯಾರು ಹೋಗಬೇಕು, ಅದನ್ನು ದೇವರು ಡಿಸೈಡ್ ಮಾಡ್ತಾನೆ, ನಾವಲ್ಲ. ಇಲ್ಲಿ ಎಷ್ಟೊಂದು ಜನರಿಗೆ ಅನ್ನಿಸ್ತಿರ್ಬೋದು, ನಾ ಎಷ್ಟೆಲ್ಲ ಮಾಡ್ತೇನೆ ಬಟ್ ನನಗೇನೂ ಅಂದರೆ ಟೈಮ್ ಪ್ರಕಾರ ನನಗೇನೂ ಹೆಲ್ಪ್ ಆಗ್ತಾ ಇಲ್ಲ, ಅಥವಾ ಹೆಲ್ಪ್ ಬರ್ತಾ ಇಲ್ಲ, ದೈವಿ ಶಕ್ತಿ ನನಗೆ ಹೆಲ್ಪ್ ಮಾಡೋಕತ್ತಿಲ್ಲ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಬಟ್ ದಟ್ ಇಸ್ ನಾಟ್ ಅ ಕರೆಕ್ಟ್ ಥಿಂಗ್, ಏನೋ. ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದು ಡಿವೈನ್ ಟೈಮಿಂಗ್ ಅಂತ ಇರ್ತೈತಿ. ಡಿವೈನ್ ಟೈಮಿಂಗಿಗೆ ಏನು ಸಿಗ್ತೈತಲ್ಲ ಅಷ್ಟರೊಳಗೆ ಮನುಷ್ಯಾಗ ಬುದ್ಧಿ ಬಂದಿರ್ತೈತಿ. ಅಂದ್ರೆ ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತಂದೇಳಿ. ಡಿವೈನ್ ಟೈಮ್ಗಿಂತ ಮೊದಲು ಬಂದಿತ್ತು ಅಂತಂದ್ರೆ ಅದಕ್ಕೆ ಒಂಚೂರು ವ್ಯಾಲ್ಯೂ ಇರೋದಿಲ್ಲ. ಈಗ ನಾನು ಪೂಜಾ ಮಾಡಾಕತ್ತೇನೆ, ಇಂಥ ಪೂಜಾ ಎಷ್ಟೋ ಮಾಡಿದ್ದೀನಿ ನಾನು. ಈ ಏಜಿಗೆ ಬರೋ ತನಕನೂ ಎಷ್ಟೋ ಸರಿ ಮಾಡಿದ್ದೆ. ಬಟ್ ನನಗೆ ಈ ಸರ್ತಿ ಮಾಡುವಾಗ ನನಗಿಷ್ಟು ರಿಲೀಫ್ ಅಂತಂದು ಫೀಲ್ ಆಗತ್ತೈತಿ, ಇಷ್ಟು ಲೈಟ್ ಅಂತಂದು ಹೇಳಿ ಫೀಲ್ ಆಗತ್ತೈತಿ. ಅದು ಅಂದೆ, ನಾ ಇದಕ್ಕಿಂತ ಮೊದಲು ಮಾಡೋ ಮುಂದೆ ನಾ ಯಾಕಷ್ಟು ಇರಿಟೇಟ್ ಆದಂಗೆ ಆಕಿತ್ತು. ಆದರೆ ಈಗ ಅದು ನನಗೆ ಮಾಡಂತಂದು ಹೇಳಿ ನನಗೆ ಡಿವೈನ್ ಎನರ್ಜಿಯಿಂದ ನನಗೆ ಸಂದೇಶ ಬಂದಿತ್ತು ಅಂತ ಕೂಡ ನಾನು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾ ಈಗ ಅದನ್ನು ನನಗೊಂಚೂರು ಬೇಸರ ಆಗತ್ತಿಲ್ಲ, ನನಗೊಂಚೂರು ಬೇಜಾರಾಗತ್ತಿಲ್ಲ, ನನಗೆ ನಿದ್ದೆ ಬರಾಕತ್ತಿಲ್ಲ, ನನಗೊಂಥರ ಹಿಂಗೆ ಇರಿಟೇಷನ್ ಅಂತಂತ ಆಗತ್ತಿಲ್ಲ. ನಾ ರುಟೀನ್ ಲೈಫ್ದೊಳಗೆ ಏನಿತ್ತಲ್ಲ ಅದಕ್ಕಿಂತಲೂ ನಾನು ಜಾಸ್ತಿ ಕೂಲ್ ಅದೇನೆ ಈಗ ಸದ್ಯ. ಆ್ಯಕ್ಚುಲಿ ಹಂಗೆ ನೋಡ್ರಿ, ಇಷ್ಟು ಹ್ಯಾಕ್ಟಿಕ್ ಆಗಬೇಕಾಗಿತ್ತಲ್ಲ ಇಲ್ಲಿ ತನಕ ಅಂದ್ರೆ, ಇಡೀ ಮೈಯೆಲ್ಲ ಹರ್ಕೋಬೇಕು, ಅಷ್ಟು ಕೆಟ್ಟ ಸಿಟ್ಟು ಬಂದಂಗೆ ಆಗೈತಿ. ಯಾಕಂದರೆ ರುಟೀನೆಲ್ಲ ಡಿಸ್ಟರ್ಬ್ ಮಾಡ್ತೈತಿ. ಈಗ ಉಲ್ಟಾ ರುಟೀನ್ ಮತ್ತು ಚಂದ, ಇದಕ್ಕಿಂತಲೂ ಚಂದ ಸೆಟ್ ಆಗೈತಿ ಈಗ ನಂದು. ಸೊ ಹೆಂಗಿರ್ತೈತಿ ಅಂತಂದರೆ, ಕೆಲವೊಂದು ಸರ್ತಿ ನಮಗೆ ಏನಾದರೂ ಒಂದು ಅಡ್ವೈಸ್ ಸಿಕ್ತಂತ ಇಟ್ಕೋರಿ, ಅದ್ರ ಮೇಲೆ ನಾವು ಏನಾರು ಕಾನ್ಸಂಟ್ರೇಟ್ ಮಾಡಿದ್ವಿ ಅಂತಂದ್ರೆ ಇದರ ಅರ್ಥ ಅದನ್ನು ಅಡ್ವೈಸ್ ಬೇರೆದವ್ರ ಕಡೆಯಿಂದ ದೇವ್ರ ನಿಮಗೆ ಹೇಳಿಸಿರ್ತಾನೆ ಅದನ್ನು. ನಮ್ಮನೆ ಜಸ್ಟ್ ಹಂಗೆ ಕಾರ್ಡ್ ಹಾಕೋತ್ನಾಗ ಏನೋ ನನ್ನ ತಲೆ ನಮ್ಮ ಜೀವನದ ಬದಲಾಗಿ ಒಂದು ಕ್ವಶನ್ ಬಂತಪ್ಪ. ನಾನು ಜಸ್ಟ್ ಹಂಗೆ ನೋಡಿದೆ ಏನಂತಂದು ಹೇಳಿ, ಸಚ್ ಅ ಪಾಸಿಟಿವ್ ಕಾರ್ಡ್ಸ್ ಐ ಟೆಲ್ ಯು. ನಾನು ತುರಂತ ಆ್ಯಕ್ಷನ್ ತೊಗೊಂಡೆ. ಅದು ಮರುದಿನ ಅಂತಂತಂದ್ರೆ ನಮಗೆ ಸಿದ್ಧಾರೂಢ ಮಠಕ್ಕೆ ಹೋಗುವಂತಂದು ನನಗೆ ಇದನ್ನು ಟೈಮ್ ಕೂಡಿ ಬಂತು. ನಾ ಅಲ್ಲಿ ಹೋಗಿ ಸಿದ್ಧಾರೂಢ ಅಜ್ಜಗೆ ಹೇಳಿದೆ, ನಾವು ಅವ್ರನ್ನ ಅಪ್ಪ ಅಂತ ತಿಳ್ಕೊಂಡೆ. ನಾನು ಸಿದ್ಧಾರೂಢ ಅಜ್ಜ ಅಂದ್ರೆ ನಮ್ಮಪ್ಪ, ಅಜ್ಜ ಅಲ್ಲ ಅವ್ರು ನಮ್ಮಪ್ಪ.
ಸೊ ನಾ ಅದನ್ನ ಅನ್ನಲ್ಲಿ ನೋಡ್ರಿ ಅಪ್ಪ ಹಿಂಗಾಗೈತಿ ಇದನ್ನು, ನಾ ಅಲ್ಲೇ ಹೋಗಿ ನನಗೇನು ಬೇಕಲ್ಲ ಅದನ್ನು ಅಲ್ಲಿಂದಲೇ ಸಂಕಲ್ಪ ಮಾಡ್ಕೊಂಡು ವಾಪಸ್ ಬಂದೆ ನಾನು ಸ್ಟಾರ್ಟ್ ಮಾಡಿದೆ ಗೊತ್ತಾ. ಯಾವಾಗ ನಿಮಗೆ ಡೈರೆಕ್ಷನ್ ಸಿಗ್ತೈತಿ, ಯಾವಾಗ ನಿಮ್ಮ ಪ್ರಶ್ನೆಗೆ ಸರಿ ಹಿಂಗೆ ಉತ್ತರ ಸಿಗ್ತೈತಿ, ಪಟ್ ಅಂತ ಹಿಡ್ಕೋಬೇಕು ಅದನ್ನು. ಅದ್ರ ಮೇಲೆ ಆಗಿಂದಾಗ ಆ್ಯಕ್ಷನ್ ತೊಗೋಬೇಕು. ನಾನು ನಾಳೆ ಮಾಡ್ತೇನೆ ರೀ, ನಾನು ನಾಳೆ ಹೋಗ್ತೇನೆ ರೀ, ಏಕೆ ನಾಳೆ ನಾಡ್ದು ನಾ ಜಳಕ ಮಾಡ್ಯಾನ ಮಾಡ್ತೇನೆ ರೀ, ऐसा कुछ नहीं, जिस वक्त में मिला ना उसी वक्त स्टार्ट कर देने का. ಹೇಳ್ತಾರಲ್ಲ ಕಲ್ ಕರೆಸು ಆಜ್ ಕರೆಸು ಅಬ್ ಅಂತಂದು ಹೇಳಿ. ಸೊ ಹೆಂಗೈತಿ ಅಂತಂದ್ರೆ ನಿಮಗೆ ಬ್ಲೆಸ್ಸಿಂಗ್ಸ್ ಬರಾಕತ್ತಾವ. ಹೆಂಗಂತ ನಿಮ್ಗೆ ಏನೋ ಒಂದು ಆಸೆ ಇಟ್ಕೊಂಡಿರಿ ನೀವು, ಅದು ಡಿಫ್ರೆಂಟ್ ಡೈರೆಕ್ಷನ್ಸಿಂದ. ನೋಡಿರಿ ನನಗಂತೂ ಯಾರೂ ಹೇಳಿಲ್ಲ, ನಾ ಏನೋ ಶಫಲ್ ಮಾಡಾಕತ್ತಿದ್ನಿ, ನಾನು ಖಾಲಿ ಕುಂತಿದ್ದೆ, ನಾನು ಶಫಲ್ ಮಾಡಾಕತ್ತಿದ್ನಿ, ನಾನು ತಲೆಯಾಗ ಅದು ಕ್ವಶನ್ ಬಂತು, ನಾನು ಅದನ್ನು ಕ್ವಶನ್ ಕೇಳಿದ್ನಿ, ಅದಕ್ಕೆ ಎಷ್ಟು ಬೆಸ್ಟ್ ಆನ್ಸರ್ ಕೊಡ್ತದೆ. ನಾನು ಅದನ್ನು ಪಟ್ಟಂತಂದು ಎನರ್ಜಿ ಕ್ಯಾಚ್ ಮಾಡಿ ನಾನು ಕೆಲ್ಸಕ್ಕೆ ಹತ್ತಿದ್ದೆ. ಸೊ ಬ್ಲೆಸ್ಸಿಂಗ್ಸ್ ಎಲ್ಲ ಕಡೆಯಿಂದ ಬರಾಕತ್ತಾವ. ಆದರೆ ಹೆಂಗೆ ಅಂತಂದ್ರೆ ನಮಗೆ ಅವೇರ್ನೆಸ್ ಇರ್ಬೇಕು, ನಾವು ಒಂದು ಸ್ವಲ್ಪ ಜಾಗರೂಕರು ಇರ್ಬೇಕು, ನಾವು ಒಂದು ಸ್ವಲ್ಪ ಚತುರ ಇರ್ಬೇಕು. ಅಂದ್ರೆ ನಮಗೆ ಎಲ್ಲಿಂದ ನಮಗೆ ಸಿಗ್ನಲ್ ಕೊಡಾಕತ್ತಾರಂತಂದು ಹೇಳಿ ಗೊತ್ತಾಗ್ಬೇಕದು ನಮಗೆ. ನೋಡಿರಿ, ಐ ವಿಲ್ ನೆವರ್ ಲೆಟ್ ಯು ಸಿಂಕ್. ದೇವ್ರು ಅವನ್ನ ಯಾರು ನಂಬಿರ್ತಾರಲ್ಲ ಅವ್ರನ್ನ ಎಂದೂ ಮುಳುಗಾಕ್ ಬಿಡಂಗಿಲ್ಲ. ವಿಶೇಷತೆ ಏನು ಅಂತಂತಂದ್ರೆ, ಸಪೋಸ್ ಈಗ ನನಗೆ ಯಾರ್ದಾರ ಜೊತೆ ನನಗೆ ಮಾತಿಲ್ಲಪ್ಪ, ನಾ ಅಲ್ಲಿ ಮಾತಾಡಿದ್ರೆ ನನ್ನ ಮರ್ಯಾದೆ ಹೋಗ್ತೈತಿ ಅಂತ ನನ್ನ ಮರ್ಯಾದೆ ಪ್ರಶ್ನೆ ಬರ್ತೈತಿ. ಅವಾಗ ನಾ ಏನಾರು ದೇವ್ರು ನೆನೆಸಿ, ನಾ ಅಂತಂದ್ರೆ ಜಸ್ಟ್ ಐ ಆಮ್ ಗಿವಿಂಗ್ ಆ್ಯನ್ ಎಕ್ಸಾಂಪಲ್. ಅವಾಗ ನಾವು ಏನಾರು ನೆನೆಸಿದ್ವಿ ಅಂತ ತಿಳ್ಕೊರಿ, ದೇವ್ರು ನಿಜವಾಗ್ಲೂ ಅದನ್ನು ಬೇರೆದೊಂದು ದಾರಿ ತೋರಿಸ್ತಾನೆ ಅದನ್ನು. ಅಂದರೆ ಇಷ್ಟು ಸಹಿತ ವಿಚಾರ ಮಾಡ್ತಾನಲ್ಲ, ನಿನಗೆ ಅಪಮಾನ ಆಗಬಾರ್ದನ್ನು ಅಷ್ಟರ ಮಟ್ಟಿಗೆ ಸಹಿತ ವಿಚಾರ ಮಾಡ್ತಾನೆ ನಾವು. ಸೊ ಅವನನ್ನು ನಂಬಿದವ್ರು ನಾವು ಎಂದೂ ಮುಳುಗಿಸಂಗಿಲ್ಲ, ನೆನಪಿಟ್ಟುಕೊಡ್ರಿ ಇದನ್ನು. ಸೊ ತಮ್ಗೆ ಯಾರಿಗಾದರೂ ಈಗ ಅನ್ನಿಸ್ತಾ ಇರ್ಬೋದು, ಅಯ್ಯೋ ಇದೇನು ಒಂಥರ ಮುಳುಗುವಂಥ ಪರಿಸ್ಥಿತಿ ಬಂದೈತಲ್ಲ ಅಂತಂದು ಹೇಳಿ. ಎಂದು ಹಂಗೆ ಆಗಂಗಿಲ್ಲ. ಸ್ಟಾಪ್ ವರಿಂಗ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ಏನೇ ಪ್ರಾಬ್ಲಮ್ ಇರ್ಬೋದು, ಜಾಬ್ ಇರ್ಬೋದು, ದುಡ್ಡು ಇರಲಿಕ್ಕಿಲ್ಲ, ಆಸ್ತಿ ಪಾಸ್ತಿ ಏನಾದರೂ ಜಗಳ ನಡೆದಿರ್ಬೋದು, ಗಂಡ ಹೆಂಡತಿ ಜಗಳ ನಡೆದಿರ್ಬೋದು, ಮಕ್ಕಳ ಎಜುಕೇಷನ್ ಸಲುವಾಗಿ ಅಂತಂದು ಹೇಳಿ ವಿಚಾರ ಮಾಡ್ತಿರ್ಬೋದು. ಎಷ್ಟೆಲ್ಲ ಸಮಸ್ಯೆಗಳಿರ್ತಾವೆ ಜೀವನದೊಳಗೆ. ನಿಮ್ಮ ಜೀವನದ ಯಾವುದೇ ಕಾರ್ನರ್ದಿಂದ ಯಾವುದೇ ಸಮಸ್ಯೆ ಇತ್ತು, ನೀವು ಶಿವನ ಭಕ್ತರಾಗಿದ್ರಿ, ನೀವು ಏನಾದರೂ ಒಂದು ಸಿಗ್ನಲ್ಗೆ ಹುಡ್ಕಾಡಕತ್ತಿದ್ರಿ ಅಂತ ಅವರೇ ಹೇಳಾಕ್ತಾರೆ. ಸ್ಟಾಪ್ ವರಿಂಗ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ನೀವು ಅವನ ಕಡೆ ಲಕ್ಷ ಕೊಟ್ರಿ ಅಂತಂದ್ರೆ ಅವ್ನು ನಿಮ್ಮ ಕಡೆ ಲಕ್ಷ ಕೊಡ್ತಾನೆ. ಡೂ ಫ್ರೆಶ್ ಸ್ಟಾರ್ಟ್. ಯಾರಿಗಾದರೂ ಬಿಸ್ನೆಸ್ ಇರ್ಬೋದು, ಬಿಸ್ನೆಸ್ದೊಳಗೆ ಏನಾದರೂ ಲಾಸ್ ಆಗಿರ್ಬೋದು, ನೀವು ವಿಚಾರ ಮಾಡ್ತಿರ್ಬೋದು ಮತ್ತೊಂದು ಏನಾದರೂ ಸ್ಟಾರ್ಟ್ ಮಾಡಲೋ ಏನೇನು, ಫ್ರೆಶ್ ಸ್ಟಾರ್ಟ್ ಮಾಡಿರಿ. ನಿಮಗೊಂದು ಇದು ಕ್ಲೂ ಇದೆ, ನಿಮ್ಮ ಮೇಲೆ ನಿಮಗೆ ಭರವಸೆ ಇಟ್ಕೊಡ್ರಿ. ನೋಡಿರಿ, ದೇವರು ಯಾರನ್ನೂ ಮುಳುಗಾಸಂಗಿಲ್ಲ ಅಂತ ಹೇಳಿದ್ವಿ. ಕೆಲಸ ಮಾಡೋರಿಗೆ ಒಂದು ನೂರಾರು ದಾರಿ. ಅದಕ್ಕೆ ಹೇಳ್ತಾರೆ ಮ್ಯಾನ್ ಮೇಕ್ಸ್ ಮನಿ, ಮನಿ ಫೈಂಡ್ಸ್ ಗುಡ್ ವರ್ಕ್ ಅಂತ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು, ನಿಮ್ಮ ಸ್ಕಿಲ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತಂತಂದ್ರೆ ಒಂದು ಫ್ರೆಶ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ವಿಚಾರ ಮಾಡಿದ್ರಿ ಅಂತಂದ್ರೆ ಮಾಡಿರಿ. ಅಷ್ಟೇ ನಿಯತ್ತಾಗಿ ಅದ್ರ ಕಡೆ ನೀವು ದುಡಿರಿ, ಪ್ರಾಮಾಣಿಕವಾಗಿ ದುಡಿರಿ, ನಿಮ್ದೆಲ್ಲ ಎಫರ್ಟ್ಸ್ ಹಾಕ್ರಿ, ನಿಮಗೊಂದು ಒಳ್ಳೆಯ ದಾರಿ ಸಿಗ್ತೈತಿ. ವರ್ತ್ಲೆಸ್ ಕನೆಕ್ಷನ್ಸ್ ಆರ್ ಬೀಯಿಂಗ್ ರಿಮೂವ್ಡ್. ನಾ ಆಗಲೇ ಹೇಳಿದೆ, ನಾವು ಎದಕ್ಕೂ ಅಂಟ್ಕೊಂಡಿರ್ತೇವೆ. ಅದಕ್ಕೆ ದೇವ್ರು ಏನು ಮಾಡ್ತಾನಂತಂದ್ರೆ ಗೊತ್ತಿರ್ತೈತೆ ಅವಾಗ, ಮುಂದೆ ಹೋಗಿ ಇದಕ್ಕೆ ಒಟ್ಟು ಸರ್ವ್ ಮಾಡಂಗಿಲ್ಲ ಅಂತಂದು ಹೇಳಿ ಸರಿ ಹಂಗೆ ಅದನ್ನು ಆಗ ಕಟ್ ಮಾಡ್ತಿರ್ತಾನೆ. ಜೀವನದೊಳಗೆ ಯಾವುದೇ ಒಂದು ವಿಶೇಷ ಘಟನೆಗಳು ನಡೆದು ಅಂತ ತಿಳ್ಕೊರಿ, ಸ್ವಲ್ಪ ನಮ್ಮ ಮೆಂಟಲಿ ಒಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗ್ಬೋದು. ಒಂಥರ ಹೆಂಗೆ ಅನಿಸುತ್ತೆ ಅಂದರೆ ಜಗತ್ತನ್ನ ಅಳಿಗಾಡ್ದಂಗೆ ಅಂತ ಅನ್ನಿಸ್ಬೋದು ನಮಗೆ. ಅವಾಗ ವಿಚಾರ ಮಾಡಿರಿ, ದೇವ್ರು ಮತ್ತೊಂದೇನೋ ಹೊಸಾದು ಕೊಡಾಕತ್ತಾನ, ಮತ್ತೊಂದೇನೋ ಹೊಸಾದು ಸ್ಟಾರ್ಟ್ ಆಗಾಕತ್ತಂತ ಅಂತ ತಿಳ್ಕೊರಿ. कुछ जा रहा है तो फिर नया कुछ ज़रूर आ रहा है, पुराना जाएगा नहीं तो फिर नया आएगा नहीं. ಹೊಸಾದು ಏನಾರು ಬರ್ತೈತಲ್ಲ ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ಕೆಲವೊಂದು ರಿಲೇಷನ್ಸ್ ಹೆಂಗಿರ್ತಾವೆ ಅಂತಂತಂದ್ರೆ ಅವ್ರು ಬರೋ ಪುರ್ಸತ್ತಿಲ್ಲ ಏನಾದರೂ ಹೊಸ ವಿಷಯಗಳನ್ನ ತೊಗೊಂಬರ್ತಿರ್ತಾವೆ. ಸೊ ದೇವ್ರು ಯಾವಾಗ ನಿಮ್ಮ ಸಲುವಾಗಿ ಏನಾದರೂ ಮಾಡ್ತಿರ್ತಾನೆ. ಅಥವಾ ಕೆಲವೊಂದು ವಿಷಯ ಹಿಂಗಿರ್ತಲ್ಲ ಅದ್ರ ಮೇಲೆ ನಮ್ಮ ಕಂಟ್ರೋಲನ್ನು ಇರೋಂಗಿಲ್ಲ, ನಾವೆಷ್ಟೊಂದು ಕಂಟ್ರೋಲ್ ಮಾಡೋಕೆ ಓಡಾಡ್ತಿರ್ತೇವೆ. ಅವಾಗ ನೀವು ತಿಳ್ಕೊರಿ, ಇದರರ್ಥ ದೇವ್ರು ಏನೋ ಇದಕ್ಕೊಂದು ಹೊಸದೊಂದು ಪ್ಲ್ಯಾನ್ ಮಾಡಾಕತ್ತಾನಂತಂದು ಹೇಳಿ. ಯಾವುದೇ ರಿಲೇಷನ್ಸ್ ನಿಮ್ಮ ಕೈಯೊಳಗಿಂದ ಜಾರಿ ಹೋಗಾಕತ್ತಿತ್ತು ಅಂದ್ರೆ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಕೊಳಕ್ಕೆ ಹೋಗ್ಬಿಟ್ರಿ, ಬಿಟ್ಬಿಡ್ರಿ ಅದನ್ನು. ಯಾಕಂದರೆ ಕೆಲವು ಸರ್ತಿ ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಸಹಿತ ಬಿಟ್ಕೊಟ್ಟಿರ್ತೇವೆ ಆ ರಿಲೇಷನ್ ಸಲುವಾಗಿ. ಅವಾಗೆಲ್ಲ ಹೆಂಗಾಗಿರ್ತೈತಿ ಅಂತಂದ್ರೆ ಅದು ಇನ್ನೂ ಹಾಳಾಗಿರ್ತೈತಿ ರಿಲೇಷನ್. ಸೊ ಕುಚ್ ಭೀ ಹೇ ತೋ ಫಿರ್ ಆಪ್ ಖುದ್ ಕೋ ಪ್ರಯಾರಿಟಿ ಲಿಸ್ಟ್ ಮೇ ಪೈಲಾ ರಖೋ. ನಮ್ಮನ್ನು ನಾವು ಪ್ರಯಾರಿಟಿ ಲಿಸ್ಟ್ನಾಗ ಮೊದಲು ಇಟ್ಕೋಬೇಕು. ಅಂದ್ರೆ ನಮಗೆ ಎಲ್ಲ ಕಡೆಯಿಂದ ದಾರಿ ಕಾಣ್ತೈತಿ, ನಿಜವಾಗ್ಲೂ ಜೀವನದೊಳಗೆ ಏನು ಮಾಡ್ಬೇಕು ನಮಗೆ ಅಂತಂದು ಹೇಳಿ. ನಮ್ಮ ಪ್ರಯಾರಿಟಿ ಲಿಸ್ಟ್ನೊಳಗೆ ನಾವು ಇರಲಿಲ್ಲ ಮೊದಲಿಗೆ ಅಂತಂತಂದ್ರೆ ಇಟ್ ಈಸ್ ಯೂಸ್ಲೆಸ್ ದೆನ್. ಇದಲ್ಲದೆ ನಿಮಗೆ ಮತ್ತು ಏನು ಮೆಸೇಜ್ ಕೊಡಾಕತ್ತಾರ ಅವ್ರು, ಕೆಲವೊಂದು ಪರ್ಟಿಕ್ಯುಲರ್ ಮೆಸೇಜಸ್. ಓಕೆ,
ಇಂಡಿಪೆಂಡೆನ್ಸ್, ಮ್ಯಾನೇಜ್ ಮನಿ ಯುವರ್ ಸೆಲ್ಫ್. ಇಂಡಿಪೆಂಡೆನ್ಸ್ ಗ್ಯಾರಂಟೀಸ್ ಸೆಕ್ಯೂರಿಟಿ. ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ಎಸ್, ಕೆಲವೊಂದಿಷ್ಟು ಯಾರಾದರೂ ಇದು ಹೆಂಗೈತೆ ನೋಡ್ರಿ, ವರ್ತ್ಲೆಸ್ ಕನೆಕ್ಷನ್ಸ್ ಆರ್ ಬೀಯಿಂಗ್ ರಿಮೂವ್ಡ್. ನನಗೆ ಅನ್ಸೋ ಮಟ್ಟಿಗೆ ಡಿಪೆಂಡೆನ್ಸಿನೂ ಜಾಸ್ತಿ ಇರ್ಬೋದು, ದುಡ್ಡು ಸಲುವಾಗಿನೂ ಡಿಪೆಂಡೆಂಟ್ ಆಗ್ತಿರ್ಬೋದು. ಸೊ ಟ್ರೈ ಟು ಬಿ ಇಂಡಿಪೆಂಡೆಂಟ್. ನೀವು ಒಂದು ವೇಳೆ ಇಂಡಿಪೆಂಡೆಂಟ್ ಇರಾಕೆ ನೀವು ಕಲಿತ್ರಿ ಅಂತಂತ ಇಟ್ಕೊಳ್ರಿ. ಹೆಂಗಂತಂತಂದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಕತ್ತೆ. ಯಾಕಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೋಬೇಕಾಕತ್ಲ, ಅವಾಗ ಮತ್ತೆ ಯಾರು ತೊಗೊಳಂಗಿಲ್ಲ. ಎಸ್, ಪವರ್. ಯು ಹ್ಯಾವ್ ದ ಪವರ್ ಟು ಟೇಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್, ಕರಿಯರ್ ಆ್ಯಂಡ್ ಫೈನಾನ್ಸಸ್. ಫೋಕಸ್ ಆನ್ ಯುವರ್ ನೀಡ್ಸ್. ಎಷ್ಟು ಕರೆಕ್ಟ್ ಬಂತು, ನಾ ಹೇಳಿದ್ನಿದು ಕಾರ್ಡ್ ಬಂತು. ಯಾವಾಗ ನೀವು ಇಂಡಿಪೆಂಡೆಂಟ್ ಆಗ್ತೀರಿ ಅವಾಗ ನಿಮಗೆ ಪವರ್ ಬರೋದು. ಫರ್ಟಿಲಿಟಿ. ಇಟ್ ಈಸ್ ಟೈಮ್ ಟು ಥಿಂಕ್ ಅಬೌಟ್ ಫ್ಯಾಮಿಲಿ, ಲೈಫ್ ಆ್ಯಂಡ್ ಚಿಲ್ಡ್ರನ್. ಓಕೆ. ಬರ್ತ್ಲೆಸ್ ಬ್ಲೆಸ್ಸಿಂಗ್ಸ್ ಆರ್ ಕಮಿಂಗ್. ಓಕೆ, ಸ್ಟಾಪ್ ರೀ. ನೋಡಿ, ಈಗ ಏನು ಮಾಡಿರಿ ಅಂತಂತಂದ್ರೆ, ಡೋಂಟ್ ಸ್ಯಾಕ್ರಿಫೈಸ್ ಫ್ಯಾಮಿಲಿ ಫಾರ್ ಕರಿಯರ್. ಕೆಲವೊಂದು ಸರ್ತಿ ನಾವೇನಂತಾರೆ ಪ್ರಯಾರಿಟಿ ಲಿಸ್ಟ್ದೊಳಗೆ ನಾವು ದುಡ್ಡನ್ನು ಇಡ್ತೇವೆ. ಆದ್ರೆ ದುಡ್ಡು ಯಾವಾಗಾದರೂ ಮತ್ತೆ ಗಳಿಸಕ್ಕೆ ಬರ್ತೈತಿ. ದುಡ್ಡಿಗೆ ನೀವು ಕೆಲಸ ಮಾಡೋಕೆ ರೆಡಿ ಇದ್ದವ್ರಿಗೆ ಅಪಾರ್ಚುನಿಟೀಸ್ ಹುಡುಕಾಡ್ಕೊಂಡು ಮನೆ ತನಕನೂ ಬರ್ತಾವೆ. ಸೊ ಕೆಲವೊಂದಿಷ್ಟಕ್ಕೆ ನೀವು ರೇಟ್ ಟ್ಯಾಗ್ ಮಾಡೋಕ್ಕೆ ಬರೋಂಗಿಲ್ಲ. ಅಂಥ ವಿಷಯನ ನೀವು ಕರಿಯರ್ ಸಲುವಾಗಿ ಎಂದೂ ಸ್ಯಾಕ್ರಿಫೈಸ್ ಮಾಡಬೇಡ್ರಿ. ನನಗೆ ಅನ್ಸೋ ಮಟ್ಟಿಗೆ ನೀವು ಭಾಳ ಕರಿಯರ್ ಮೇಲೆ ಭಾಳ ಲಕ್ಷ ಕೊಡಾಕತ್ತಿರ್ಬೇಕು ಯಾರೋ. ಫ್ರೂಟ್ಸ್ ಆಫ್ ಲೇಬರ್. ಇಟ್ಸ್ ಟೈಮ್ ಟು ರೀಪ್ ದ ಫ್ರೂಟ್ಸ್ ಆಫ್ ಯುವರ್ ಲೇಬರ್ ಆ್ಯಂಡ್ ಬಿಕಮ್ ರಿಚ್ ಗೇನ್ ಈಸ್ ಹಿಯರ್. ಎಸ್, ನೀವು ಯಾವುದೇ ವಿಷಯಕ್ಕಾಗಲಿ ದುಡ್ಕೊಂಡಿದ್ರಿ ಅಂತಂತಂದ್ರೆ, ಪ್ರಾಮಾಣಿಕವಾಗಿ ದುಡ್ಕೊಂಡಿದ್ರಿ ಅಂತಂದ್ರೆ ನಿಜವಾಗ್ಲೂ ಇಟ್ ಈಸ್ ಗೋಯಿಂಗ್ ಟು ಬಿ ಫ್ರೂಟ್ಫುಲ್ ನಾವು. ನ್ಯೂ ಬಿಗಿನಿಂಗ್. ಎಸ್, ಡೂ ಫ್ರೆಶ್ ಸ್ಟಾರ್ಟ್. ಓಕೆ. ಯು ವಿಲ್ ಸ್ಟಾರ್ಟ್ ಅ ನ್ಯೂ ಜಾಬ್ ಆ್ಯಂಡ್ ಲೈಫ್ ಕ್ಲೀನ್ ಸ್ವೀಪ್ ಓವರ್. ಹಿಟ್ ದ ರೀಸೆಟ್ ಬಟನ್. ನೋಡ್ರಿ, ಅದಕ್ಕೆ ಹೇಳ್ತಾರೆ ಜಬ್ ಜಾಗೋ ತಪ್ಪು ಸವೇರ ಅಂತ. ನಮಗೊಮ್ಮೆ ಗೊತ್ತಾಯ್ತು ಏನು ಮಾಡಬೇಕು ಅಂತಂದು ಹೇಳಿ ಯು ಸ್ಟಾರ್ಟ್ ಇಟ್. ಅದು ಯಾವುದೇ ವಿಷಯದಲ್ಲಿ ಆಗಿರಲಿ. ಕೆಲವೊಂದು ವಿಷಯಕ್ಕೆ ನಾವು ಮನಸ್ಸು ಮಾಡ್ಬೇಕಷ್ಟೇ. ಬಾಟಮ್ ಕೆಳಗಡೆ ಏನಿದೆ ನೋಡ್ರಿ, ಅಥಾರಿಟಿ. ಟೇಕ್ ಆನ್ ದ ರೋಲ್ ಆಫ್ ಲೀಡರ್ ಆ್ಯಂಡ್ ಎವ್ರಿ ಒನ್ ವಿಲ್ ರೆಸ್ಪೆಕ್ಟ್ ಯು. ಬಿ ಸೆಲ್ಫ್ ಕಾನ್ಫಿಡೆಂಟ್. ಸೆಲ್ಫ್ ರೆಸ್ಪೆಕ್ಟ್, ಕಾನ್ಫಿಡೆನ್ಸ್ ಅಂದರೆ ಇವೆಲ್ಲ ಎಷ್ಟು ಮಹತ್ವದ ಅಂಶಗಳು ನೋಡ್ರಿ ಜೀವನದಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಈ ವಿಷಯಗಳನ್ನು ಅಳವಡಿಸ್ಕೋಬೇಕು. ಸೊ ಇವತ್ತು ಶಿವ ನಿಮಗೆ ಈ ಮೆಸೇಜ್ ಕೊಡ್ತಿದ್ದಾರೆ. ಐ ಹೋಪ್ ಇದು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.